ಬೀದರ್ ಜಿಲ್ಲಾಡಳಿತದ ವತಿಯಿಂದ ನೆಹರು ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಉದ್ಯೋಗ ಮೇಳ, ಸಿರಿಧಾನ್ಯ ಮೇಳ, ಫಲಪುಷ್ಪ ಪ್ರದರ್ಶನ ಹಾಗೂ ಮತ್ಸ್ಯ ಮೇಳ ನಿನ್ನೆ ಸಮಾರೋಪಗೊಂಡಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ, ಪೌರಾಡಳಿತ ಹಾಗೂ ಹಜ್ ಸಚಿವ ರಹೀಂ ಖಾನ್, ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾ ಶೈಲೇಂದ್ರ ಬೆಲ್ದಾಳೆ ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು, ಅಧಿಕಾರಿಗಳು ಉಪಸ್ಥಿತರಿದ್ದರು. ಪೌರಾಡಳಿತ ಮತ್ತು ಹಜ್ ಸಚಿವ ನಾವು ಇಲಾಖೆ ವತಿಯಿಂದ ನೇಮಕಾತಿ ಪತ್ರ ವಿತರಣೆ. ಈಶ್ವರ್ ಖಂಡ್ರೆ, ಸಿರಿಧಾನ್ಯಗಳು ಪೌಷ್ಟಿಕ ಆಹಾರವಾಗಿದ್ದು ನಾವೆಲ್ಲರೂ ನಮ್ಮ ಪೂರ್ವಜರು ಬಳಸುತ್ತಿದ್ದ ಸಿರಿಧಾನ್ಯಗಳನ್ನು ಬಳಸುವ ಮೂಲಕ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಸಹಕರಿಸುವುದು ಅಗತ್ಯ. ಜಿಲ್ಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕೈಗಾರಿಕೆಗಳು ಇಲ್ಲದ ಪರಿಣಾಮ ಶೇಕಡಾ 75ರಷ್ಟು ಜನ ಕೃಷಿ ಅವಲಂಬಿತರಾಗಿದ್ದಾರೆ. ಆದ್ದರಿಂದ ಕೃಷಿಗೆ ಹೆಚ್ಚಿನ ಉತ್ತೇಜನ ನೀಡಬೇಕು. ರೈತರು ಮಿಶ್ರ ಬೆಳೆಗಳನ್ನು ಬೆಳೆಯಲು ಮುಂದಾಗಬೇಕು ಎಂದು ಕರೆ ನೀಡಿದರು. ಸಿರಿಧಾನ್ಯಗಳು ಆರೋಗ್ಯಪೂರ್ಣ ಜೀವನಕ್ಕೆ ಭದ್ರ ಬುನಾದಿಯಾಗಿವೆ. ಕಡಿಮೆ ನೀರಿನಲ್ಲಿ ಬೆಳೆಯುವ ಶಾಶ್ವತ ಬೆಳೆಗಳಾಗಿದ್ದು ಹವಾಮಾನ ಬದಲಾವಣೆಯ ಸಂದರ್ಭದಲ್ಲಿಯೂ ರೈತರಿಗೆ ಆದಾಯ ನೀಡಲಿದೆ. ಆರೋಗ್ಯ ಮತ್ತು ಕೃಷಿ ಎರಡನ್ನೂ ಒಟ್ಟಿಗೆ ರಕ್ಷಿಸುವ ಶಕ್ತಿ ಸಿರಿಧಾನ್ಯಗಳಲ್ಲಿ ಅಡಗಿದೆ ಎಂದರು. ವಸ್ತುಗಳಿರಬಹುದು, ಅವೆಲ್ಲವನ್ನು ತಯಾರು ಮಾಡಿ ಅವರು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಸ್ವಾಭಿಮಾನಿಗಳಾಗಿ ಇವತ್ತು ಅವರು ಕಾಲ ಮೇಲೆ ಅವರು ನಿಂತುಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ದೂರದರ್ಶನದೊಂದಿಗೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ದೇವಿಕಾ, ಪ್ರತಿ ವರ್ಷ ಸಿರಿಧಾನ್ಯ ಕುರಿತು ಜಾಗೃತಿ ಮೂಡಿಸಲು ಸಿರಿಧಾನ್ಯ ಮೇಳ, ಸಿರಿಧಾನ್ಯ ವಾಕಥಾನ್ ಹಮ್ಮಿಕೊಳ್ಳಲಾಗುತ್ತಿದೆ. ಸಿರಿಧಾನ್ಯ ಆಹಾರದ ಕುರಿತು ರೈತರ ಜೊತೆಗೆ ಸಾರ್ವಜನಿಕರಿಗೂ ಮಾಹಿತಿ ತಲುಪಿಸಲು ಈ ಮೇಳ ಸಹಕಾರಿಯಾಗಿದೆ ಎಂದರು. ಆಗರ ಅಂತಾನೆ ಹೇಳ್ಬೋದು ಅಂತ ಎಲ್ಲ ರೈತರಿಗಲ್ದಿರ ನಾಗರಿಕರಿಗೂ ಸಹ ಈ ಒಂದು ಮಾಹಿತಿ ಮುಖ್ಯ ಅಂತ ಹೇಳಿ ಈ ಸಿರಿಧಾನ್ಯ ಮೇಳನ ನಾವು ಹಮ್ಮಿಕೊಳ್ಳಲಾಗಿದೆ. ರೈತ ದಯಾನಂದ್, ರೈತರಿಗೆ ಈ ಮೇಳವು ಬಹಳ ಉಪಕಾರಿಯಾಗಿದೆ. ಸಾವಯವ ಪದ್ಧತಿಯನ್ನು ಬಳಸಿಕೊಂಡು ಲಾಭದಾಯಕ ಸಿರಿಧಾನ್ಯಗಳನ್ನು ಬೆಳೆಯುವ ಬಗ್ಗೆ ಮಾಹಿತಿ ಲಭ್ಯವಾಗುತ್ತಿದೆ ಎಂದರು. ಬಗ್ಗೆ ಅವೇರ್ನೆಸ್ ಬರ್ತದೆ ಅಂತ ಹೇಳಿ ಇದೊಂದು ಜಿಲ್ಲಾಡಳಿತ ಇವತ್ತು ಏನು ತಗೊಂಡದ ಇದಕ್ಕೇನಪ್ಪ ಅಂದ್ರೆ ಬಹಳ ಧನ್ಯವಾದ ಹೇಳಬೇಕು. ಜೊತೆಗೆ ಈಗ ನಮ್ಮದೇ ಅನ್ನೋದ ಸಾವಯವ ಬೆಲ್ಲ ಅದನ್ನು ಕೂಡ ಒಳ್ಳೆಯದೇ ಒಂದು ಸಿಗ್ತಾ ಇದೆ. ಆನಂತರ ಮುಂದೆ ಬರೋ ದಿನಗಳಲ್ಲಿ ಹೋದ ವರ್ಷ 2 ದಿನ ಮಾಡಿದ್ರು, ಈ ವರ್ಷ ಹೋದ ವರ್ಷ 1 ದಿನ ಆಯಿತು, ಈ ವರ್ಷ 2 ದಿನ ಮಾಡ್ತಾರೆ. ಮುಂದಿನ ವರ್ಷ 3 ದಿನ ಮಾಡಿದ್ರೆ ಸ್ವಲ್ಪ ಜನರಿಗೆ ಏನಪ್ಪ ಅನುಕೂಲ ಆಗ್ತದೆ.